ಹಲೋ ಫ್ರೆಂಡ್ಸ್, ಪೂರ್ಣಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಮಾಗಳಿ ಬೇರು ಅಂತ ಕರೀತಾರೆ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ತಕ್ಕಂಗೆ ಎಲ್ಲ ಒಂಥರ ಬೇರಾಗಿ ಹೇಗಿದೆ ನೋಡಿ. ಇದರೊಳಗಡೆ ಇದು ಮಾವಿನ ಶುಂಠಿ ಮತ್ತು ನಿಂಬೆಹಣ್ಣು, ಒಂದು ಮಾವಿನಕಾಯಿ. ಈ ಮಾಗಳಿ ಬೇರಿನ ವಿಶೇಷ ಏನು ಗೊತ್ತಾ? ಇದು ಸಿಪ್ಪೆಯೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿ ಮತ್ತು ಮಾವಿನ ಶುಂಠಿನೂ ಹೆಚ್ಚಿಬಿಟ್ಟು ನಿಂಬೆಹಣ್ಣನ್ನು ನೀವು ಸಣ್ಣಗೆ ಹೋಳು ಮಾಡಿ ಹಾಕ್ಬೋದು, ಇಲ್ಲ ಬರೀ ರಸ ಹಿಂಡ್ಬೋದು. ಮತ್ತು ಮಾವಿನಕಾಯಿ ಅಷ್ಟೇ ಸಣ್ಣಗೆ ಹೆಚ್ಚಿಬಿಟ್ಟು ಇದ್ರ ಉಪ್ಪಿನಕಾಯಿ ಮಾತ್ರ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನೀವು ತಿನ್ನೋದ್ರಿಂದ ಹೊಟ್ಟೆ ಒಂಥರ ಉರಿ ಬರ್ತಾ ಇರೋದು, ಜೀರ್ಣಶಕ್ತಿಗೆ ಮತ್ತು ವಾತ ಪಿತ್ತ ಅಂತೆಲ್ಲ ಆಯುರ್ವೇದದಲ್ಲಿ ಹೇಳ್ತಾರಲ್ಲ, ಅದಕ್ಕೆಲ್ಲ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು. ಎಷ್ಟೋ ಕಾಯಿಲೆಗಳಿಗೆ ಇದನ್ನು ಔಷಧವಾಗಿ ಬಳಸ್ತಾರೆ. ಮತ್ತು ಶುಗರ್ ಇದ್ದರೆ ಎಲ್ಲ ಕೂಡ ಇದನ್ನು ಒಂದು ಸ್ವಲ್ಪ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಅದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಖಾರದ ಪುಡಿ, ಉಪ್ಪು, ಇಂಗು, ಒಂದು ಬೌಲ್ ಎಣ್ಣೆ ಮತ್ತು ಮೆಂತ್ಯ, ಸಾಸಿವೆ ಇಟ್ಕೊಂಡಿದ್ದೀನಿ. ಸಾಸಿವೆ ಮೆಂತ್ಯನ ನೀವು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು. ಹಾಕೋದು ಏನೂ ಕಷ್ಟ ಇಲ್ಲ. ನೀವು ನಲ್ಲಿಕಾಯಿ ಎಲ್ಲ ಮಾರ್ತಾ ಇರ್ತಾರಲ್ಲ, ಅವ್ರ ಹತ್ರ ನೀವು ಮಾಗಳಿ ಬೇರು, ಮಾವಿನ ಶುಂಠಿ ಅಂತ ಕೇಳಿದರೆ ಸಿಕ್ಕತ್ತೆ. ನೀವು ನಿಂಬೆ ರಸದಲ್ಲಿ ಹಾಕಿದ್ರೂ ಇದನ್ನು ಹಾಕ್ಬೋದು. ಮಾವಿನಕಾಯಿ ಅವಶ್ಯಕತೆ ಏನಿಲ್ಲ, ಅದು ಇಲ್ಲದಿದ್ದರೂ ಕೂಡ ಇದು ಪರವಾಗಿಲ್ಲ. ಇದು ಎರಡನ್ನು ಮಾತ್ರನೇ, ಮಾವಿನ ಶುಂಠಿ ಮತ್ತು ಮಾಗಳಿ ಬೇರು ಎರಡನ್ನೇ ನೀವು ಉಪ್ಪಿನಕಾಯಿ ಹಾಕ್ಬೋದು. ತಿನ್ನೋವಾಗ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗಿನವ್ರಿಗೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಆದರೆ ಇದನ್ನು ನೀವು ರೂಢಿ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಆರೋಗ್ಯಕ್ಕೆ ಒಳ್ಳೆಯದು. ಯಾವುದೇ ಉಪ್ಪಿನಕಾಯಿ ಹಾಕಲಿ ಅದಕ್ಕೆ ನೀವು ಮೆಂತ್ಯ, ಸಾಸಿವೆ, ಎಣ್ಣೆ ಒಗ್ಗರಣೆಗೋಸ್ಕರ, ಮತ್ತು ಇಂಗು, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಇಷ್ಟು ಸಾಮಗ್ರಿಗಳನ್ನು ನೀವು ಎಲ್ಲ ಇದ್ದೇ ಇರುತ್ತೆ. ಅಡುಗೆ ಮಾಡೋರು ಬಳಸ್ತಾನೇ ಇರ್ತೀವಲ್ವ. ಇದಿಷ್ಟಿದ್ರೆ ನೀವು ರುಚಿಕಟ್ಟಾದ ಉಪ್ಪಿನಕಾಯಿನ ರೆಡಿ ಮಾಡ್ಬೋದು. ನೋಡಿ, ಈಗ ನಾನು ಇದನ್ನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಸಣ್ಣಗೆ ನಿಮಗೆ ಹೇಗೆ ಬೇಕೋ ಹಾಗೆ ಸಣ್ಣಗೆ ಹೆಚ್ಕೊಳ್ಬೋದು. ಮತ್ತು ಸಾಸಿವೆ ಮೆಂತ್ಯನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈ ಥರ ಸಣ್ಣಗೆ ಉದ್ದುದ್ದವಾಗಿ ಮಾಗಳಿ ಬೇರನ್ನ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಮಾವಿನ ಶುಂಠಿ, ಇದು ಕೂಡ ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಮತ್ತು ಮಾವಿನಕಾಯಿ ಕೂಡ ಸಣ್ಣಗೆ ನಾನು ಕಟ್ ಮಾಡಿಟ್ಟಿದ್ದೀನಿ. ನೋಡಿ, ಇದರಲ್ಲಿ ಮಾಗಳಿ ಬೇರಲ್ಲಿ ಈ ಥರ ನಿಮಗೆ ಒಂಥರ ಉದ್ದುದ್ದವಾಗಿ ಹೀಗೆ ಬೇರು ಬರುತ್ತೆ. ಅದಕ್ಕೆ ಇದನ್ನು ಮಾಗಳಿ ಬೇರು ಅಂತ ಹೇಳೋದು. ಆ ಬೇರನ್ನು ತೆಗೆದುಬಿಡಿ, ಅದು ಹಾಕಬೇಕಾಗಿಲ್ಲ. ಇನ್ನು ನಾನಿವಾಗ ಇದಿತ್ತಲ್ವ ಸಾಸಿವೆ ಮತ್ತು ಮೆಂತ್ಯ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಉಪ್ಪಿನಕಾಯಿ ಹಾಕೋಕ್ಕೆ ಎಲ್ಲ ರೆಡಿ ಆಯಿತು. ಇದು ಲಾಸ್ಟಲ್ಲಿ ಒಗ್ಗರಣೆಗೆ, ಇಂಗು ಕೂಡ ಒಗ್ಗರಣೆಗೆ ಹಾಕ್ತೀನಿ. ನೋಡಿ, ಇವಾಗ ಒಂದು ಬೌಲ್ ತೊಗೊಂಡು ಅದರೊಳಗಡೆ ನಾನಿದು ಮಾವಿನಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿಬಿಡ್ತಾಯಿದ್ದೀನಿ. ಅದೇ ಥರ ಮಾವಿನ ಶುಂಠಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಮಾಗಳಿ ಬೇರು. ಇದು ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಹೆಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಇದು ಉಪ್ಪು ಖಾರ ಹೀರ್ಕೊಂಡ್ಮೇಲೆ ತುಂಬ ಚೆನ್ನಾಗಿರುತ್ತೆ ಇದ್ರ ಟೇಸ್ಟು. ಮತ್ತು ಎಲ್ಲ ಉಪ್ಪಿನಕಾಯಿಗಳ ಥರ ಅಲ್ಲ, ಬೇರೆ ಥರ ಇದು ವೆರೈಟಿಯಾಗಿರುತ್ತೆ. ಇಷ್ಟಪಡ್ತಾರಲ್ವ ವೆರೈಟಿಯಾಗಿರಬೇಕು ಅಂತ, ಅವ್ರಿಗೆ ಇದು ಭಾಳನೇ ತಿನ್ನೋವಾಗ ಖುಷಿ ಕೊಡುತ್ತೆ. ಬರೀ ಹಾಗೆ ಮಾಗಳಿ ಬೇರನ್ನು ತೊಗೊಂಡು ತಿನ್ಬೋದು. ನಿಂಬೆ ರಸ ಲಾಸ್ಟಲ್ಲಿ ಹಾಕ್ತೀನಿ ನಾನು. ರಸನ ಮಾತ್ರನೂ ಹಾಕ್ಬೋದು, ಇಲ್ಲ ಸಣ್ಣಗೆ ಹೆಚ್ಚಿದ ನೀವು ನಿಂಬೆಹಣ್ಣಿನ ಹೋಳುಗಳನ್ನು ಕೂಡ ಹಾಕ್ಬೋದು. ಇವಾಗ ಇದಕ್ಕೆ ಈ ಪುಡಿ ಹಾಕಿಬಿಡ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಎಲ್ಲ ಅಷ್ಟೇ ನೀವು ಟೇಸ್ಟ್ ನೋಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಖಾರದ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ನೋಡಿ, ಈಗೆಲ್ಲನೂ ಹಾಕಾಯಿತು. ಇದನ್ನು ನಿಧಾನವಾಗಿ ಹೀಗೆ ಕಲಿಸ್ಕೊಂಡ್ಬಿಡಿ, ಎಲ್ಲ ಮಿಕ್ಸ್ ಆಗೋ ಹಾಗೆ ಕಲಿಸ್ತಾಯಿದ್ದೀನಿ. ಕಲಸಿ ಒಂದು 5 ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ನಿಂಬೆ ರಸನ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಬೇಡ ಅಂದರೆ ನಿಂಬೆ ಹಣ್ಣು ಕೂಡ ಸಣ್ಣಗೆ ಹೆಚ್ಚು ಹಾಕ್ಬೋದು.
ನಾನು ಮಾತ್ರ ರಸ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ನಿಂಬೆ ರಸ ಹಾಕ್ತೀನಿ ನೋಡಿ. ಎಲ್ಲನೂ ಹೀಗೆ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಆಯಿತು. ಆಗಲೇ ನೋಡಿ ಒಂಥರ ಎಲ್ಲ ನೀರು ಬಿಟ್ಕೊಳ್ತಾ ಇದೆ ಅಲ್ವಾ. ಇವಾಗ ನಾನು ನಿಂಬೆ ರಸ ಹಾಕಿದ್ದೀನಿ. ನಿಂಬೆ ಹಣ್ಣು ಹೆಚ್ಚು ಹಾಕಿದರೆ ಅದೊಂಥರ ರಸ ಬಿಡಲ್ಲ, ಅದಕ್ಕೋಸ್ಕರ ನಾನು ಅದರ ರಸ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಒಗ್ಗರಣೆನೂ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಹೀಗೆ ಚೆನ್ನಾಗಿ ಕಲಿಸ್ಬಿಟ್ಟು ನೋಡಿ ಸಾಸಿವೆ ಇಂಗು ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಡ್ತೀನಿ. ಇದೇನು ತುಂಬ 2-3 ದಿನ ಇಟ್ಟು ತಿನ್ನಬೇಕು ಅಂತೇನಿಲ್ಲ. ಈಗ ಒಂದು ಸ್ವಲ್ಪ ಮಧ್ಯಾಹ್ನದ ಹೊತ್ತಿಗೆ ಒಂದು 2-3 ಗಂಟೆ ಆದ್ರೇ ಇದು ಚೆನ್ನಾಗಿ ಊರ್ಕೊಂಡ್ಬಿಟ್ಟಿರುತ್ತೆ. ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ನೋಡಿದ್ರಾ, ರುಚಿಯಾದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅನ್ನೋ ಥರದ್ದು ನಾನು ಮಾಗಳಿ ಬೇರು, ಮಾವಿನ ಶುಂಠಿ, ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಉಪ್ಪಿನಕಾಯಿ ಹಾಕಿದ್ದೀನಿ. ಇದಕ್ಕೆ ಕೆಲವರು ಹಸಿಮೆಣಸಿನ್ಕಾಯಿ ಕೂಡ ಸಣ್ಣಗೆ ಹೆಚ್ಚಾಕ್ಕೊಳ್ತಾರೆ, ಮತ್ತು ಹಾಗಲಕಾಯಿ ಕೂಡ ಹಾಕ್ಕೊಳ್ತಾರೆ. ಅದು ಅವ್ರವ್ರ ಇಷ್ಟ. ಇದು ಬರೀ ಇಷ್ಟೇ ಹಾಕಿದರೆ ಎಷ್ಟು ದಿನ ಆದ್ರೂ ತುಂಬ ಚೆನ್ನಾಗಿರುತ್ತೆ. ಒಂದು ಬಾಟ್ಲಲ್ಲಿ ಇಟ್ಕೊಂಡು ದಿನ ಸ್ಪೂನಲ್ಲಿ ಕಲಿಸ್ಕೊಂಡು ಹಾಕ್ಕೊಳ್ಳೋದ್ರಿಂದ ಕೆಡೋದೇ ಇಲ್ಲ. ನೋಡಿ, ಇದು ನಿಮ್ಗಿಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಫಾಲೋ ಮಾಡಿ, ಕಾಮೆಂಟ್ ಮಾಡಿ. ನಮಸ್ಕಾರ.